ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡೀನಿ. ನಾನು ಆರಾಮಾಗ್ಯದೇನಿ ರೀ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಒಂದಿಗೆ ಬಂದೇನಿ ರೀ ಇವತ್ತು. ಮತ್ತು ಅದು ಯಾವ ರೆಸಿಪಿ ಅಂತಂದ್ರೆ ಘಮ ಘಮ ಅನ್ನುವಂಥ ಒಂದು ಶೇಂಗಾ ಸಾರು ರೀ. ಇದನ್ನು ನೋಡ್ರಿ, ಇದನ್ನು ಮಾಡಿದ್ವಿ ಅಂತಂದ್ರೆ ಯಾವ ಪಲ್ಯನೂ ಬೇಡ, ಏನೂ ಬೇಡ. ಇದರ ಜೊತೆನ ರೊಟ್ಟಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ರೀ ಇದಕ್ಕೆ ಏನೇನು ಬೇಕಂತ ಹೇಳಿ ಈಗ ನೋಡೋಣ ಬರ್ರಿ. ಕೊತ್ತಂಬರಿ ತೊಗೊಂಡೇನ್ರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ, ಆಮೇಲೆ ಗರಂ ಮಸಾಲ, ನಮ್ಮದು ಉತ್ತರ ಕರ್ನಾಟಕದ ಮಸ್ತ್ ಮಸಾಲೆ ಖಾರ ಬೇಕ್ರಿ. ಆಮೇಲೆ ಶೇಂಗಾ ಬೇಕ್ರಿ. ಇದು ಮೇನ್ ಇಂಗ್ರೀಡಿಯೆಂಟ್ ರೀ ಇದಕ್ಕೆ. ಶೇಂಗಾ ಸಾರಿಗೆ ಶೇಂಗಾ ಬೇಕ್ರಿ. ಈ ವಾಟೆಲೆ ಒಂದು ವಾಟೆ ತೊಗೊಂಡೇನು ನೋಡ್ರಿ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಬೇಕ್ರಿ, ಬೆಳ್ಳುಳ್ಳಿ, ಕರಿಬೇವು ಬೇಕ್ರಿ, ಸಾಸ್ವೆ, ಜೀರಿಗೆ, ಅರ್ಶಿಣ ಪುಡಿ ಬೇಕು ನೋಡ್ರಿ. ಇಷ್ಟೆಲ್ಲ ಸಾಮಾನು ಬೇಕ್ರಿ ರುಬ್ಕೊಳಕ್ಕೆ. ಮತ್ತು ಒಂದು ಉಳ್ಳಾಗಡ್ಡಿ, ಆಮೇಲೆ ಒಂದು ಟೊಮೆಟೊನು ಸತ್ಯಕ್ಕೆ ಹೆಚ್ಕೊಂಡು ಇಟ್ಕೊಂಡೇನು ನೋಡ್ರಿ. ನಾನು ನೋಡ್ರಿ ಇಲ್ಲಿ ತೋರ್ಸಾಕತ್ತೇನೆಲ್ಲ. ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ ರಫ್ಲಿ ಚಾಪ್ ಮಾಡಿ ಇಟ್ಕೊಂಡೇನಿ. ಈಗ ಒಂದು ವಾಟಿ ಶೇಂಗಾ ತೊಗೊಂಡಿದ್ವಲ್ರಿ, ಆ ಶೇಂಗಾನ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಬರ್ರಿ. ನೋಡ್ರಿ ಇಲ್ಲಿ ತೋರ್ಸಾಕತ್ತೇನಲ್ರಿ, ಒಂದು ಬಾಳ್ಗೆ ಇಟ್ಕೊಂಡು ಬಾಳ್ಗೆ ಒಳಗೆ ಚೆನ್ನಾಗಿ ಇವನ್ನ ಒಂದು ವಾಟೆ ಶೇಂಗಾ ಹುರ್ಕೋಬೇಕ್ರಿ. ನಾವು ಎಷ್ಟು ಸಾರು ಮಾಡ್ಬೇಕಂತದೇವಲ್ಲ ಅದ್ರ ಮೇಲೆ ನಾವು ಶೇಂಗಾ ತೊಗೋಬೇಕ್ರಿ. ಜಾಸ್ತಿ ಬೇಕಂತಂದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಶೇಂಗಾ ತೊಗೋಬೇಕಾಕೈತ್ರಿ. ಇದು ರೊಟ್ಟಿ ಚಪಾತಿಗೆ ಎಲ್ಲಕ್ಕೂ ಸೂಪರ್ ಕಾಂಬಿನೇಷನ್ ರೀ ಇದು. ನೋಡ್ರಿ ಶೇಂಗಾ ಹುರ್ಕೊಂಡೇನಿ, ಅದ್ರ ಸಿಪ್ಪೆ ಏನು ಸುಲಿಯೋದು ಬ್ಯಾಡ. ನಾವು ಒಂದು ಮಿಕ್ಸರ್ ಜಾರ್ದಾಗ ಹಾಕ್ಕೊಂಡೇವು. ಒಂದು ಸ್ವಲ್ಪ ಅರ್ಶಿಣ ಪುಡಿ, ಆಮೇಲೆ ಮಸಾಲೆ ಖಾರ ಹಾಕ್ಕೊಳತ್ತೇನೆ ರೀ. ಈಗ ಎಲ್ಲನೂ ಇದ್ರೊಳಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ಬೇಕು ರೀ. ಗರಂ ಮಸಾಲ, ಆಮೇಲೆ ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ, ಉಳ್ಳಾಗಡ್ಡಿ ಎಲ್ಲ ಇದನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ದಾಗ ಹಾಕ್ಕೊಂಡು ಸಣ್ಣಗೆ ನಾವು ಪೇಸ್ಟ್ ಆಗ್ಬೇಕ್ರಿ. ಇದು ಫುಲ್ ಪೇಸ್ಟ್, ಫೈನ್ ಪೇಸ್ಟ್ ಆಗ್ಬೇಕ್ರಿ. ನೋಡ್ರಿ ತೋರ್ಸಾಕತ್ತೇನಲ್ಲ, ಈ ರೀತಿ ರುಬ್ಕೊಂಬಂದೇನು ನೋಡ್ರಿ. ಈಗ ಇನ್ನು ಮತ್ತೆ ಮುಂದೆ ಏನು ಮಾಡೋದ್ರಿಪ್ಪ ಅಂತಂದ್ರೆ ಒಂದು ಗ್ಯಾಸ್ ಹಚ್ಚೋದ್ರಿ. ಗ್ಯಾಸ್ ಮೇಲೆ ಒಂದು ಬೋಗಣಿ ಇಡೋದು. ಬೋಗಣಿಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಭಾಳ ಹಾಕ್ಬಾರ್ದ್ರಿ ಇದಕ್ಕೆ. ಯಾಕಂತಂದ್ರೆ ಶೇಂಗಾ ಎಣ್ಣೆ ಬಿಟ್ಕೋತೈತಿ. ಎಣ್ಣೆ ಕಾದ್ಮೇಲೆ ಸಾಸ್ವೆ ಜೀರಿಗೆ ಹಾಕ್ಕೊಂಡ್ರಿ. ಸಾಸ್ವೆ ಜೀರಿಗೆ ಚಟಾಪಟ ಅನ್ಲಿರಿ ಸ್ವಲ್ಪ ನೋಡ್ರಿ. ಈಗ ಹಿಂಗೆ ತೊಗೊಂಡಿದ್ವಲ್ರಿ, ಅದೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಿಂಗೆ ಹಾಕೋನು. ಮನೆಯೆಲ್ಲ ಘಮ ಘಮ ಅನ್ನಕತ್ತೈತಿ ನೋಡ್ರಿ ಈ ಸಾರಿಂದ. ನೋಡ್ರಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದು ಬೆಳ್ಳುಳ್ಳಿ ತೊಗೊಂಡೇನ್ರಿ. ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ ಐತಲ್ರಿ, ಅದಕ್ಕೆ ರುಬ್ಬಿಟ್ಕೊಂಡಿದ್ದು ಮಸಾಲೆ ಐತಲ್ಲ, ಶೇಂಗಾದ ಪೇಸ್ಟ್, ಅದನ್ನು ಹಾಕ್ಕೊಂಡ್ರಿ. ಇದಿಷ್ಟು ಪೇಸ್ಟ್ ಒಳಗನೆ ಎಲ್ಲ ಹಾಕಿ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟೇವಲ್ರಿ. ಹೀಗಾಗಿ ಈಗ ಇದಕ್ಕೆ ಒಗ್ಗರಣೆ ಅಷ್ಟು ಹಾಕಿ ಇದನ್ನು ಹಾಕಿ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ವಿ ಅಂತಂದ್ರೆ ನಮ್ದು ಶೇಂಗಾ ಸಾರು ಮಸ್ತಾಗಿ ಕುದೀತಂತಂದ್ರೆ ತಿನ್ನಕ್ಕೆ ರೆಡಿನ ಆಗ್ಬಿಡ್ತೈತೆ ನೋಡ್ರಿ. ಹೆಂಗೆ ಕಾಣಕತ್ತೈತಿ. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ನಾವು ಹಾಕ್ಕೊಂಡು ಕುದಿಲ್ರಿ. ಇದು ಚಂದಂಗೆ ಕುದೀತಂತಂದ್ರೆ ನಮ್ದು ಶೇಂಗಾ ಸಾರು ತಿನ್ನಕ್ಕೆ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ರೀ. ಬಿಸಿ ಬಿಸಿ ಅನ್ನದ ಜೊತೆನೂ ಮಸ್ತ್ ಕಾಂಬಿನೇಷನ್ ರೀ ಇದು. ರೊಟ್ಟಿ ಜೊತೆನೂ ಎಲ್ಲದಕ್ಕೂ ಸೇರಿ ರೊಟ್ಟಿ, ಚಪಾತಿ, ದೋಸೆ, ಆಮೇಲೆ ಇಡ್ಲಿಗೂ ಸತ್ಯಕ್ಕೆ ಇದನ್ನು ಸಾಂಬಾರು ಬದಲಿ ಇದನ್ನೇ ಮಾಡ್ಕೊಂಡ್ರೂ ಮಸ್ತಾಗಿರ್ತೈತೆ ರೀ. ಎಲ್ಲರೂ ಒಮ್ಮೆ ಈ ಸಾಂಬಾರನ್ನ, ಶೇಂಗಾ ಸಾರನ್ನ ಟ್ರೈ ಮಾಡಿ ನೋಡಿರಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಒಟ್ಟು ಮರೆಯೋಕೆ ಹೋಗ್ಬೇಡ್ರಿ. ಈಗ ಕುದಿ ಬರಾಕತ್ತೈತೆ ನೋಡಿರಿ ನಮ್ಮ ಶೇಂಗಾ ಸಾರು. ಒಂದು ಹೊಳ್ಕೆ ಹಿಂಗೆ ಕುದೀತಂದ್ರೆ ಸಾಕ್ರಿ. ಆಮೇಲೆ ಅದು ಕುದ್ದಂಗೆ ಅದ್ರ ಸಲುವಾಗಿ ಈಗ ಗ್ಯಾಸನ್ನು ಆಫ್ ಮಾಡೋನು. ನಮ್ಮ ಶೇಂಗಾ ಸಾರು ತಿನ್ನಕ್ಕೆ ರೆಡಿ ಆಯ್ತು ನೋಡ್ರಿ. ಯಾರ್ಯಾರು ನಮ್ದು ರೆಸಿಪಿ ನೋಡಾಕತ್ತೀರಿ ಎಲ್ಲರೂ ಲೈಕ್ ಮಾಡಿ ನೋಡ್ರಿಪ್ಪ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಒಟ್ಟು ಮರೆಯೋಕೆ ಹೋಗಬೇಡ್ರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಂದಿಂದು ಮತ್ತೆ ಒಂದು ರೆಸಿಪಿ ಜೊತೆ ಬರ್ತೇನೆ ರೀ. ಅಲ್ಲಿವರೆಗೂ ನಮಸ್ಕಾರ ರೀ.